ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದ ನೂತನ ಕಟ್ಟಡ ಮಂಡ್ಯ ಶಾಖೆಯನ್ನು ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿಯವರು ಇಂದು ಉದ್ಘಾಟಿಸಿದರು. ನಂತರ ವೈದ್ಯಾಧಿಕಾರಿಗಳ ಸಂಘದ ಪದಾಧಿಕಾರಿಗಳು ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿಯವರನ್ನು ಶಾಲು ಹೊದಿಸಿ ಸನ್ಮಾನಿಸಿದರು. ನಂತರ ಶಾಸಕರಾದ ಗಣಿಗ ರವಿಕುಮಾರ್ ಅವರನ್ನು ಹಾಗೂ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರನ್ನು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲಕಂಡಿ ಅವರನ್ನು ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಮೋಹನ್ ಅವರು ಶಾಲು ಹೊದಿಸಿ ಸನ್ಮಾನಿಸಿದರು. ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿಯವರು ಉಚಿತ ಆಂಬ್ಯುಲೆನ್ಸ್ಗೆ ಹಸಿರು ಬಾವುಟವನ್ನು ಬೀಸುವುದರ ಮೂಲಕ ಚಾಲನೆ ನೀಡಿದರು. ಸ್ವಲ್ಪ ಬರೋಣ. ಸರ್ ಈ ಕಡೆ ಸರ್, ಈ ಕಡೆ ಸರ್, ಬನ್ನಿ ಸರ್, ಹತ್ರಿ ಮೆತ್ಕೆ ಬನ್ನಿ ಸರ್, ಮೇಕತ್ತಿ ಸರ್, ಮೇಲೆ ರೆಡಿ ಸರ್, ಮೇಲತ್ತಿ ಸರ್. ಹಾಂ ಮೇಲೆ ಬರ್ಬೇಕು ಸರ್ ಎಲ್ಲ. ನಂತರ ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರು ವಿಶ್ವ ಕ್ಷಯ ರೋಗ ದಿನ 2025 ಕಾರ್ಯಕ್ರಮವನ್ನು ವಿಮ್ಸ್ ಆಸ್ಪತ್ರೆಯ ಒಳ ಸಭಾಂಗಣದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ದೊಡ್ಡ ಸವಾಲು, ಅಷ್ಟೊಂದು ಜನ ಸಾವಾಗುವಂಥ ಕ್ಷಯ ರೋಗ ಇವತ್ತು ನಿರ್ಮೂಲ ಆಗ್ತಾ ಇದೆ, ಮುಕ್ತ ಆಗ್ತಾ ಇದೆ ಅಂದರೆ ಒಂದು ಭಾಳ ಹೆಮ್ಮೆಯ ವಿಚಾರ, ಭಾಳ ಸಂತೋಷದ ವಿಚಾರ. ಸರ್ಕಾರಗಳಿರ್ಬೋದು ಇದನ್ನು ಸವಾಲಾಗಿ ತಗೊಂಡು ಇದನ್ನು ಪ್ರತಿ ಹಂತದಲ್ಲೂ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೆಯಲ್ಲ, ಇದಕ್ಕೆ ನಾವು ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಆಗೋದಕ್ಕೆ ಇದಕ್ಕಿಂತ ನಿರ್ದೇಶನ ಇರಬೇಕು. ಇತ್ತೀಚೆಗೆ ಸಾಕಷ್ಟು ಆಧುನಿಕವಾದಂಥ ಎಲ್ಲ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಏನೇ ನಮಗೆ ಯಾವುದೇ ಕಾಯಿಲೆಗಳಿರ್ಬೋದು, ಸವಾಲುಗಳಿರ್ಬೋದು, ಇಲ್ಲ ಸಮಸ್ಯೆ ಇರ್ಬೋದು, ಎಲ್ಲಕ್ಕೂ ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ನಮಗೆ ನಮ್ಮ ಮುಂದೆ ಅವಕಾಶಗಳಿದೆ ಅನ್ನೋದನ್ನು ನಾವು ಮುಂದೆ ಆ ಒಂದು ಯೋಚನೆಯನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ನಾವು ಮುಂದೆ ಭಾಳ ಕಷ್ಟ ಆಗ್ತದೆ. ಇವತ್ತು ಇದರಿಂದ ಅಮೆರಿಕ ಫೋನ್ ಮಾಡಬೇಕು ಅಂದರೆ ಒಂದು ಟ್ರಂಕಾಲ್ ಬುಕ್ ಮಾಡಿ ಕೂತ್ಕೊಂಡು ಕಾಯಬೇಕಾಗುತ್ತೆ. ಇವತ್ತೇನಾಗಿದೆ, ಒಂದು ಸೆಕೆಂಡ್ ದೂರ ಮಾಡಿದ್ರೆ ಒಂದು ಸೆಕೆಂಡ್ ಆ ಕಡೆ ತಿರುಗುವುದಕ್ಕೆ ಒಂದು ಕಾರಣ ಆಗುತ್ತೆ. ಆ ರೀತಿ ಪ್ರಪಂಚದಲ್ಲಿ ಇದು ಆಧುನಿಕವಾದಂಥ ಎಲ್ಲ ಥರದ ಸೌಲಭ್ಯಗಳು, ಅವಕಾಶಗಳು ನಮ್ಮ ಕಣ್ಣ ಮುಂದೆ ಇದ್ದಾಗ ಏನಕ್ಕೆ ಬೇಕಾದರೂ ಸಹ ನಾವು ಈ ಆರೋಗ್ಯದ ವಿಚಾರ ಇರ್ಬೋದು, ಬೇರೆ ಇತರ ವಿಚಾರ ಇರ್ಬೋದು, ಎಲ್ಲಕ್ಕೂ ಸಹ ನಾವು ಸುಲಭವಾಗಿ ರೀಚ್ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಮ್ಮ ಪ್ರಪಂಚದಾದ್ಯಂತ ಅನೇಕ ವಿಚಾರಗಳನ್ನ ನಾವು ಇವತ್ತು ಗ್ಲೋಬಲೈಸೇಷನ್ ಆದಮೇಲೆ ನೋಡ್ತಾ ಇದ್ದೀವಿ. ಪತ್ರಿಕೆಗಳಿರ್ಬೋದು, ಇನ್ನೊಂದರಿರ್ಬೋದು ಅಂತ ಇವತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ. 48 ಗ್ರಾಮ ಪಂಚಾಯತಿನಲ್ಲಿ ಸಂಪೂರ್ಣವಾದಂಥ ಕ್ಷಯರೋಗ ಮುಕ್ತ ಅಂತೇಳಿ ಇವತ್ತು ಘೋಷಣೆ ಮಾಡತಕ್ಕಂಥದ್ದು ಅತ್ಯಂತ ಸಂತೋಷದ ದಿನ ಅಂತೇಳಿ ನಾವು ಭಾವಿಸ್ತೀವಿ. ಅದರ ಜೊತೆಗೆ ಏನು ಖಾಸಗಿ ವೈದ್ಯರು ಸಹ ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅವ್ರಿಗೂ ಸಹ ಸರ್ಕಾರದ ಪರವಾಗಿ, ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳು ಹೇಳಿ, ಸೊ ಈ ಕಾರ್ಯಕ್ರಮ ನಮ್ಮ ರವಿಯವರು ನೀವೇ ಶುಭಾಶಯ ಹೇಳಿರ್ತಾರೆ. ಸೊ ಮತ್ತು ಅದನ್ನು ಹೆಚ್ಚು ನಾವು ಭಾರತದ ಕಾರ್ಯಕ್ರಮ ಅಲ್ಲ. ಮತ್ತು ನಮ್ಮ ಈ ಹೃದಯ ಯೋಜನೆಯಲ್ಲಿ ಉಚಿತವಾಗಿ ನಾವು 35 PSCಗಳಿಗೆ ECG ಮಿಷನ್ನ ಮಂಗಳೂರು
ಬೆಂಗಳೂರಿನ ಒಂದು ಸಂಸ್ಥೆ ಮೆಡಿಕಲ್ ಕಾಲೇಜಿನ KIMS ಅವರು ಉಚಿತವಾಗಿ ಈಗ SBIಯಿಂದ 14 ECG ಮಿಷನ್ನ ಕೊಡಿಸಿದ್ದಾರೆ. ಇನ್ನೂ ಒಂದಷ್ಟು PSCಗಳು ಕೊಡಿಸಬೇಕಾಗಿದೆ. ಒಟ್ಟು 49 PSCಗಳಿಗೆ ECG ಮಿಷನ್ನ ಉಚಿತವಾಗಿ CSR ಫಂಡ್ ಮೂಲಕ ನಮ್ಮ DC ಅವರು ಕೊಡಿಸಿರ್ತಕ್ಕಂಥದ್ದು. ಮತ್ತು ನಮ್ಮ ಮೆಡಿಕಲ್ ಕಾಲೇಜಿನ ಡೈರೆಕ್ಟರ್ ನರಸಿಂಹಮೂರ್ತಿ ಹೇಳಿದ್ದಾರೆ. ಅವರ ಅಲ್ಲಿ ನಾನು ಫಸ್ಟ್ ವಿಸಿಟ್ ಮಾಡಿದಾಗ ನಾನು ಶಾಸಕರು ಈ ಪೇಷಂಟ್ಗಳಿಗೆ ಅಟೆಂಡರ್ ಅಂದರೆ ಅವ್ರ ತಂದೆ ಅಥವಾ ತಮ್ಮದಿರು ಬರ್ತಾರೆ, ಅವ್ರಿಗೆ ಕೂತ್ಕೊಳ್ಳೋ ಜಾಗ ಎಲ್ಲ ಮೈಕಲ್ ಜಾಗ ಎಲ್ಲ ಸ್ನಾನ ಮಾಡೋಕ್ಕೆ ಅವಕಾಶ ಇಲ್ಲ, ಭಾಳಷ್ಟು ರೋಡ್ ಅದನ್ನು ಸಹ 40 ಲಕ್ಷದಲ್ಲಿ CSR ಫಂಡಲ್ಲಿ ಈಗ ಕಂಪ್ಲೀಟ್ ಮಾಡಿದರೆ ನೆಕ್ಸ್ಟ್ ಅವತಾರ ದಿವಸ ಉದ್ಘಾಟನೆ. ಒಂದು 3 ಜನ ಮಲಗ್ಬೋದು, ಸ್ನಾನ ಮಾಡ್ಬೋದು, ಯಾವುದೇ ಪೇಷಂಟ್ಗಳು ಬಂದರು ಅದನ್ನು ಸಹ CSR ಫಂಡಲ್ಲಿ ಉಚಿತವಾಗಿ ಅವರು ನಮ್ಮ DC ಅದನ್ನು ಸಹ ಮಾಡಿಸಿದ್ದಾರೆ. ಈಗ ನಂತರ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರು ವೈದ್ಯಾಧಿಕಾರಿಗಳನ್ನು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ನಂತರ ಸಚಿವರು ಕ್ರಿಕೆಟ್ನಲ್ಲಿ ಪ್ರಥಮ ಸ್ಥಾನ ಪಡೆದ ನಾಗಮಲ್ಲ ಕ್ರಿಕೆಟ್ ತಂಡಕ್ಕೆ ಟ್ರೋಫಿಯನ್ನು ವಿತರಿಸಿದರು. ಮಹಿಳೆಯರ ಕ್ರಿಕೆಟ್ ತಂಡದಲ್ಲಿ ಪ್ರಥಮ ಸ್ಥಾನ ಪಡೆದ ನಾಗಮಲ್ಲ ತಂಡಕ್ಕೆ ಸಚಿವರು ಪ್ರಶಸ್ತಿ ಪ್ರದಾನ ಮಾಡಿದರು. ಇರೋಣ ಆದಷ್ಟು ಬೇಗ ಮುಗಿಸಲಿದ್ದಾರೆ ಹೆಜ್ಜೆ ನಾವು ಸಂಯುಕ್ತ ಗ್ರಾಮ ಪಂಚಾಯತಿ ಅಂತ ಹೇಳಿ ನಾವು ಸಂಯುಕ್ತ ಪಂಚಾಯತಿಯನ್ನಾಗಿ ಘೋಷಣೆ